ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗ್ಸಲ್ಲಿ ನಾನು ಇಲ್ಲಿ ಸ್ಕೂಲಿಗೆ ಬಿಡೋಕ್ಕೆ ಅಂತ ಬಂದಿದ್ದೆ. ಸ್ಕೂಲ್ ಹತ್ರ ಬಿಡೋಕ್ಕೆ ಬಂದಾಗ ಇಲ್ಲೊಬ್ಬರು ಅಜ್ಜಿ ಇದ್ದಾರೆ. ಸೊ ನಾನು ಅವ್ರನ್ನ 3 ದಿವಸದಿಂದ ನೋಡ್ತಾ ಇದ್ದೀನಿ. ಅವರು ಆ ಮನೆ ಹತ್ರ ಈ ಮನೆ ಹತ್ರ ಕೂಗ್ತಾನೆ ಇರ್ತಾರೆ. ಅವ್ರಿಗೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಕೇಳ್ತೀನಿ, ದಯವಿಟ್ಟು ಅವ್ರ ಕಡೆಯವ್ರು ಯಾರಾನ ಇದ್ದರೆ ಅವ್ರು ಏನಾನ ಕೇಳಿದ್ರೆ ಏನೇನೋ ಉತ್ತರ ಕೊಡ್ತಾರೆ. ಅವ್ರ ಕಡೆಯವ್ರು ಯಾರಾನ ಇದ್ದರೆ ಹೇಳಿ ಅಮ್ಮ, ಹೇಳಿ. ಎಲ್ಲಿರೋದು ನೀವು? ನಮ್ಮ ತಂಗಿವೆ ಹಾಂ ನಮ್ಮ ತಂಗಿವೆ ಇಲ್ಲಿ ಅರಳಿನ ಮುಂದೆವ್ರವ ಅವ್ರ ಥರನೇ ಕಾಣ್ತೀವಿ. ಹೌದಾ? ನಿಮ್ಮನ್ನ ಯಾಕೆ ಇಲ್ಲಿ ಬಿಟ್ಟಿದ್ದಾರೆ? ಈ ಥರನೇ ಇರೋದು ನಿಮ್ಮನ್ನ ಯಾಕೆ ಇಲ್ಲಿ ಬಿಟ್ಟಿದ್ದಾರೆ? ನಮ್ಮನ್ನ ಬಿಟ್ಟಿಲ್ಲ, ನಾವು ಯಾವ್ದಾರ ಬರ್ತಾ ಇದೀವಿ, ಗದ್ದೆ ಮಾಡ್ತಾ ಇದ್ದೀವಿ. ಮತ್ 3 ದಿವಸದಿಂದ ರೋಡಲ್ಲೇ ಇರ್ತಿರಲ್ಲ, ಆ ಮನೆ ಹತ್ರ ಇದ್ರೆ ಅಲ್ಲಿಂದ ಇಲ್ಲಿ ಕಳ್ಸಿದ್ರು. ನೋಡಿ ಅವ್ರು ಹೇಳ್ತಾ ಇದ್ರು 2 ವರ್ಷದಿಂದ ಇದೀನಿ ಅಂತ. 2 ವರ್ಷದಿಂದ ಸುತ್ತಿದೀವಿ. ನಮ್ಮ ಮನೆ ಉತ್ತರಳಿಲ್ಲ ಐತಲ್ಲ. ಉತ್ತರಳಿದ್ದೆ ನಿಮ್ಮ ಮನೆ? ದೇವಸ್ಥಾನ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಮನೆ ಉತ್ತರಳ್ಳಿಲಿದೆ ಅಂತ. ಬಟ್ ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ. ಅವರು ಆ ಮನೆ ಹತ್ರ ಇರ್ತಾರೆ, ಅಲ್ಲಿಂದ ಈ ಕಡೆ ಕಳಿಸ್ತಾರೆ, ಇಲ್ಲಿಂದ ಆ ಕಡೆ ಕಳಿಸ್ತಾರೆ, ಆ ಕಡೆ ಹೋಗ್ತಾರೆ, ಈ ಕಡೆ ಹೋಗ್ತಾರೆ. ಇವ್ರ ಮನೆಯವ್ರು ಯಾರಿದ್ದೀರ ಅಂತ ಗೊತ್ತಿಲ್ಲ. ತನ್ನ ಹಾಕಿ ನಿಮ್ಮನ್ನ ಹೆಂಗೆ ನೋಡ್ಕೊಂಡಿರ್ತಾರೆ ಅವ್ರನ್ನ. ಈ ಥರ ರೋಡಲ್ಲಿ ಬಿಟ್ಟಿದ್ದೀರಲ್ಲ, ದಯವಿಟ್ಟು ಕರ್ಕೊಂಡೋಗಿ ಮನೇಲಿ ಇಟ್ಕೊಳ್ಳಿ. ಈ ಥರ ಎಲ್ಲ ಬಿಡಬೇಡಿ. ಯಾರು ನಿಮ್ಮ ಮನೆಯವ್ರು ಯಾರು ಇಲ್ಲ? ಮಾವ ಮಲಣ ಈ ಕಡೆ ದೇವಸ್ಥಾನದಿಂದ ಹಿಂಗೆ ಅವ್ರ. ಮತ್ತೆ ಯಾಕೆ ನೀವು ಯಾವಾಗಲೂ ರೋಡಲ್ಲೇ ಇರ್ತೀರಾ? ಅಯ್ಯೋ ಮನೆ ಒಯ್ತಿರ್ತೀವಿ, ಎದ್ಬಿಡ್ತೀವಿ. ಊಟ ಏನು ಮಾಡ್ತೀರಾ? ಅಲ್ಲಿ ಯಾರನ್ನ ಕೇಳಿಸ್ಕೊಂಡು ಊಟ ಏನು ಮಾಡ್ತೀರಾ? ಕಾರ್ಯಕ್ರಮ ಕೇಳಿಸ್ಕೊಂಡು ತಿಂತಾ ಇದ್ದೀರಾ? ಸರಿ, 12 ಗಂಟೆಗೆ ನೀವು ಇಲ್ಲೇ ಇರ್ತೀರಲ್ವಾ? ನಾನು ಊಟ ತಗೊಂಡು ಕೊಡ್ತೀನಿ ನಿಮಗೆ. ಸರಿ, ಅನಾಥಾಶ್ರಮ ಇದೆ, ಸೇರ್ಕೊಂತೀರ? ನಾನು ಕರ್ಕೊಂಡೋಗಿ ಸೇರಿಸ್ತೀನಿ. ಬೇಡವ, ಮಾದೇವಿನೂ ಹಂಗೆ. ಹಾಂ, ಮತ್ತೆ ಈ ಥರ ರೋಡಲ್ಲಿ ಇರೋದಕ್ಕಿಂತ ನೀವು ಹೋಗಿ ಅನಾಥಾಶ್ರಮದಲ್ಲಿ ಬಾಗ್ಲು ಹಾಕೊಂಡು ಕೊಟ್ರೇವ ಆರಾಮ ಮನೆ ಇರ್ತೀವಿ, ಸ್ನಾನ ಮಾಡ್ಕೊಂಡು ಬಾಗ್ಲು ಹಾಕಿದ್ ಕೊಟ್ಟರೆ ಮನೇಲಿ. ಬಾಗ್ಲಿಲ್ಲ, ಎಲ್ಲ ಹೊಡ್ದಾಕ್ ಮಾಡೋರು. ಡೋರ್ಲ ಫೋಟೋ ಹೊಡ್ಸಿದ್ದು. ನಿಮ್ಮ ಮಕ್ಕಳೆಲ್ಲ ಎಲ್ಲಿರ್ತಾರೆ? ಅಮ್ಮ ಇಲ್ಲ, ಅವ್ರಿಗೆಲ್ಲ ಅರಳಿ ಇರ್ಬೋದು. ಅವ್ರು ಎಲ್ಲಿರ್ತಾರೆ? ಮನೇಲಿ ಅವ್ರಿಗೆ ಅರಳಿ ಇಲ್ವೇನು ಟ್ರೈನು? ಸರಿ ಆಯ್ತು, ಮನೇಲಿ ಅವ್ರಿಗೆ ಆಯ್ತು. ಒಂದು ಸೀಟ್ ಮತ್ತೆ ಅವ್ರು ಯಾಕೆ ನಿಮ್ಮನ್ನ ಕರ್ಕೊಂಡೋಗಿ ಇಟ್ಕೊಂಡಿಲ್ಲ? ನಿಮ್ಮನ್ನ ಯಾಕೆ ಇಟ್ಬಿಟ್ಟಿದ್ದಾರೆ ಹೇಳಿ? ಗೊತ್ತಿಲ್ಲ ಅವ್ರಿಗೆ. ಹೇಳಿ, ಯಾರಾನ ಸಹಾಯ ಮಾಡೋರಿದ್ರೆ ಬಂದು ನಿಮಗೆ ಮನೆಗೆ ಹೇಳ್ತಾ ಇದ್ರಲ್ಲ ಬಾಗ್ಲ ಕೊಡಿ ಅಂತ. ಬಾಗ್ಲ ಕೊಡ್ತಾರೆ ಹೇಳಿ? ಯಾರು ಹೇಳಿ? ನಮಸ್ಕಾರ ಮಾಡ್ಬಿಟ್ಟು ಹೇಳಿ. ಹೇಳಿ. ಕೊಡ್ತಾರೆ ಅಂತ ಒಳ್ಳೆಯವರು ಇದ್ದಾರೆ, ಜನ ಒಳ್ಳೆಯವರು ಇದ್ದಾರೆ. ಕೊಡಂಗಿದ್ರೆ ನಮ್ಮ 30,000 ರೂಪಾಯಿ ಟಿವಿಗೆ ಒಂದು ಬಾಕಿ ಬರಲ್ವೇನು? ವಾಯ್ ಟಿವಿ ಮೊಬೈಲ್ ಇತ್ತಲ್ಲ ಹಂಗಿತ್ತು. ನಮ್ಮನೆ ಮುಂದೆ ಫ್ರಂಟಲ್ಲಿ ಹಾಕಿದ್ದು. ಇವತ್ತು ಹಂಗೆ ಫ್ರೀ ಕೊಟ್ಟವನು. ಏನ್ ಮಾಡಂಗವ ಎಲ್ಲ ಬಾಯ್ಬಿಡಕ್ ಅದೆಲ್ಲ ನಮ್ ಸಿಗಂಬಿಲ್ವಾ? ಮಗಳು ನಿಮ್ಮಾಗಿ ಬಿದ್ದ. ಅವರು ಓದ ಯಪ್ಪ ಅಲ್ಲೂ ಹಂಗೆ ಆಡ್ತಾ ಇದ್ರು. ನಮ್ಮ ಚಿಗಪ್ಪರಲ್ಲಿ ಅದಕ್ಕೆ ಬಂದ್ಬಿಟ್ಟು ಅವ್ರ ಮನೆ ಬಾಗಿಲು ಥರ ಕಿತ್ತಾಕೊಂಡು ನಮ್ಮ ಸಿಗಪ್ಪರ ಮನೆಗೆ ಗೊತ್ತೇ ಅಂತಂದ್ರೆ ನಾವೇನೋ ಆಡುನಿ ಅಂತ ಸಾಕ್ತಾರೆ. ನಾವು ಈ 3 ಪ್ರಾಣಿ ಇಟ್ಕೊಂಡಿದ್ದ ಒಂದು 4 ನಾಯಿ ಬದಿ ಹಾಕಿದ್ವು. ಅದು ಇಟ್ಕೊಂಡು ಸ್ನಾನ ಮಾಡ್ಸ್ಕೊಂಡು ಇದು ಮಾಡ್ಕೊಂಡಿದ್ದು. ಯಪ್ಪ ಇದು ಕೊಚ್ಬಿಡ್ತಾ ಇಂತ ಮಾಡಿದ್ರೆ ಏನು ಮಾಡಿದ್ರು, ಹೊಡೆದು ಫುಲ್ಲು ಕಿತ್ತಾಕ್ಬಿಟ್ರು ಮನೆಯೆಲ್ಲ. ಟಿವಿಗಳೆಲ್ಲ ನಿಮ್ಮನ್ನ ನಾಚಿಕೆ ಹಾಕ್ಬಿಟ್ರಾ? ನಮ್ಮನ್ನ ನಾಚಿಕೆ ಆಗಿಲ್ಲ. ಮನೆ ಕದ ಕಿತ್ತೋಗೈತಲ್ಲ, ಬಾಗ್ಲಲ್ಲಿ ಮನೆ ಪಕ್ಕದಲ್ಲಿ ಮನೆ ಕಟ್ರು. ಅವರೆಲ್ಲ ಮಣ್ಣು ಎಳ್ದು ಕಾಪಿ ಕಲರ್ ಹಾಕೊಂಡಿದ್ದು. ಒಂದು 10 ರೂಪಾಯಿ ಪೈಡ್ ತಂದು ಸಿಮೆಂಟ್ ಹಾಕ್ಬಿಟ್ಟು ಅದ್ರ ಮೇಲೆ ಬಳಿತಾ ಇದ್ದೆ. ಅಷ್ಟು ಮನೆ ಕಟ್ಟಿರೋರಿಗೆ ನಿಮ್ಗೆ ಬಾಗ್ಲ ಹಾಕೊಡಕ್ಕಾಗಿಲ್ವಾ? ಬಾಗ್ಲಿದ್ರೆ ಎಲ್ಲ ಎಳ್ದು ಮಾಡೋದು. ನೋಡಿ ಗೈಸ್, ಅವ್ರು ಹೇಳ್ತಾ ಇದ್ದಾರೆ ಅವ್ರ ಮನೇನ ಕಿತ್ತಾಕ್ಬಿಟ್ಟು ಬಾಗ್ಲೆಲ್ಲ ಹೊಡೆದಾಕ್ಬಿಟ್ಟು ಅವ್ರನ್ನ ಬಿಟ್ಟವ್ರಂತೆ. ಒಂದು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟೋರಿಗೆ ಇವ್ರಿಗೆ ಒಂದು ಮನೆಗೆ ಬಾಗ್ಲ ಕೊಟ್ಟು ಅವ್ರು ಅಲ್ಲಿರಲ್ವ ಜನ ಯಾವ ಥರ ಇದಾಗಿದ್ದಾರೆ ನೋಡಿ. ಈ ಥರ ಎಲ್ಲ ಮಾಡ್ತಾರೆ ಪಾಪ. ಈ ಅಮ್ಮ ನಾನು 3 ದಿವಸದಿಂದ ನೋಡ್ತಾ ಇದ್ದೀನಿ. ನನ್ನ ಮಗನ ಸ್ಕೂಲಿಗೆ ಬರೋವಾಗ ಬಿಡೋವಾಗ ನೋಡ್ತೀನಿ. ಆ ಅಮ್ಮ ಯಾವಾಗ ನೋಡಿದ್ರು ಇಲ್ಲಿ ಅಲ್ಲಿ 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 ಅಂತ ಓಡಾಡ್ತಾ ಇರ್ತಾರೆ. ಯಾರ ಮನೆ ಮುಂದೆ ಹೋದ್ರು ನೀನು ಇಲ್ಲಿರ್ಬೇಡ ಅಲ್ಲಿರ್ಬೇಡ ಅಂತ ಕಳಿಸ್ತಾನೆ ಇರ್ತಾರೆ. ಆ ಅಮ್ಮನ ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂದರೆ ಸೇರ್ಕೊಂತಲ್ಲ. ಸೊ ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಯಾರು ಇವರು ಲಿಂಕಲ್ಲಿ ಇವ್ರ ತಂದೆ ತಾಯಿ ಇವ್ರ ಮಕ್ಕಳು ಯಾರಿದ್ದೀರಾ, ಯಾರು ಇವ್ರ ರಿಲೇಷನ್ ಇದ್ದೀರಾ, ದಯವಿಟ್ಟು ನೋಡಿ ಸ್ವಲ್ಪ ಕರ್ಕೊಂಡೋಗಿ ಇಟ್ಕೊಳ್ಳಿ. ಇಲ್ಲ ಅಟ್ಲೀಸ್ಟ್ ಇವ್ರ ಮನೆ ಎಲ್ಲಿದೆ ಅಕ್ಕಪಕ್ಕದವ್ರು ಯಾರನ್ನ ನೋಡಿದ್ರೆ ದಯವಿಟ್ಟು ಇವ್ರಿಗೊಂದು ಬಾಗ್ಲ ಕೊಟ್ಬಿಟ್ಟು ಅವ್ರ ಮನೇಲಿ ಇರೋ ಥರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಜನ ನೋಡಿ ಯಾವ ಥರ ಆಗ್ಬಿಟ್ಟಿದ್ದಾರೆ ಪಾಪ. ಈ ಅಮ್ಮ ಯಾರನ್ನ ಊಟ ತಂದು ಕೊಟ್ಟರೆ ಊಟ ಮಾಡ್ತಾರಂತೆ, ಇಲ್ಲಾಂದರೆ ಇಲ್ವಂತೆ. ಈ ಥರ ಮಾಡ್ತಾರಲ್ಲ ಜನ, ಇದು ನ್ಯಾಯನ? ಎಷ್ಟೊಂದು ಸಿಗ್ತದೆ, ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮ ಸ್ಕೂಲನ್ನ ತಗೊಂಡೋಗಿ ಎಷ್ಟೊಂದು ಹಿಟ್ಟು ಮಾಡ್ತಾ ಇದ್ದು. ಬಿಳಿ ಹಿಟ್ಟು ಸ್ವಲ್ಪ ಹಸಿಟ್ಟು ಹಾಕ್ಬಿಟ್ಟು ಆಮೇಲೆ ಹಸಿಮೆಣಸಿನಕಾಯಿ ಖಾರ ಅರಿವು ಕಾಯಿ ಸಾರ ಮಾಡ್ಕೊಂಡು ತಿರುಗ್ತಾ ಇದ್ದೆ. ಎಷ್ಟೊಂದು
ನಾನು ಒಲೆ ಉಡ್ಸೋ ಎಲ್ಲ ಅಲ್ಲೇ ನಿಂತ್ಕೊಳ್ಳೋರು ಹೌದಾ ಸ್ಕೂಲನ್ನ ಕ್ಯಾಂಟೀನ್ ಅನಾಥಾಶ್ರಮ ಸೇರ್ಕೊಳಲ್ವಾ? ಸುಳ್ಳೆ ಕೇಳಿ ಅಲ್ಲಿದೆ, ಅಲ್ಲಿ ಕರ್ಕೊಂಡು ಒಂದು ಕದ ಬೇಕಾಗಿತ್ತು, ಒಂದು ಬಾಕ್ಲು ಹಾಕಿದ್ರೆ ಸಾಕಾಗಿತ್ತು. ಬಾಗ್ಲು ಹಾಕಿದ್ರೆ ಸಾಕು ನಿಮಗೆ. ಸ್ನಾನ ಮಾಡ್ಕೊಂಡು ತಿರುಗ್ತಾ ಇದ್ದೆ, ನೀರು ಹೊತ್ಕೊಂಡ್ಬಂದು ಬಿ ಹಾಕೊಂಡೋಗಿ ನೀರು ಹೊತ್ಕೊಂಡ್ಬಂದು ಮಾರಮ್ಮನ ದೇವಸ್ಥಾನದಿಂದ ನೀರು ಹೊತ್ಕೊಂಡ್ಬಂದು ಸ್ನಾನ ಏನ್ ಮಾಡ್ತಾ ಕೆಲಸ ಇದ್ದೆ. ಮಾಡ್ತೀರಾ ನೀವು? ಅವಾಗ ಗಾರ್ಮೆಂಟ್ಸ್ ಹೋಯ್ತಿದ್ದು, ನಡೀತೀವಲ್ಲ ಓವರಾಗಿ, ಅದಕ್ಕೆ ಹೋಗಕ್ಕಾಗಲ್ಲ. ಅವಾಗ ಅಲ್ಲಿ ಮನೇಲಿ ಎಲ್ಲ ಕೆಲಸ ಮಾಡ್ಬಿಟ್ಟು ಅಲ್ಲಿ ಹೋದೆ. ಪೀಸ್ ಹೊಲಿಯನಂತ ಅವ್ನ ಯಾರೋ ಕೀಚ ಅಂತ ಅವನೇ, ಅವ್ರ ಅಪ್ಪ ಎಲ್ಲ ನಮ್ಮ ಮನೇಲಿ ಊಟ ಮಾಡ್ತಿರ್ತಾರೆ, ಬಾಡಿಗೆ ಅಡುಗೆ ಮಾಡ್ತಾರೆ, ಅವ್ರು ಮಾಡೋದು ಕೆಲ್ಸಕ್ಕೆ ಹೋಗಿ ಮಾಡಿ ಅನ್ಸಲ್ಲ. ಆ ಸಾಂಬಾರು ಉಣ್ಣಾಗ ಬಂದಿದ್ರು, ಉಣ್ಣಾಗ ಬಂದ್ ಮನೆ ಟಿವಿ ಇತ್ತಾಳೆ ಸಾಮಾನ್ ಎಲ್ಲ ಎತ್ತಿಕೊಂಡ್ಬಿಟ್ಟವ್ರು, ಏನೂ ಮಾಡಿಲ್ಲ. ಅವ್ರ ಬಾತ್ರೂಮ್ ಅಲ್ಲಿ ಇತ್ತಾಳೆ ಬೈಲವರೆಲ್ಲ. ಅವ್ರಿಗೆ ಏನಾನ ಕೇಳಿದ್ರೆ ಅವ್ರು ಈ ಥರ ಎಲ್ಲ ಆನ್ಸರ್ ಮಾಡ್ತಾರೆ. ನಾನು ಕೇಳೋದು ಇಷ್ಟೇ, ಹೋಗೋ ಬರೋವಾಗೆಲ್ಲ ಎಷ್ಟು ಜನ ಹೋಗ್ತಾ ಇದ್ದಾರೆ, ಎಷ್ಟು ಜನ ಬರ್ತಾರೆ, ಯಾರು ಅವ್ರನ್ನ ಕೇಳ್ತಾ ಇಲ್ಲ, ಯಾರು ಏನು ನೋಡ್ತಾ ಇಲ್ಲ. ಬನ್ನಿ ಪರವಾಗಿಲ್ಲ, ಬಂದು ನಿಂತ್ಕೊಳ್ಳಿ. ಯಾರು ನೋಡ್ತಾ ಇಲ್ಲ ಅವ್ರನ್ನ, ಯಾರು ಏನು ಕೇಳ್ತಾ ಇಲ್ಲ. ಯಾರಾದರೂ ನೋಡಿ, ನಿಜವಾಗ್ಲೂ ಹೇಳ್ತೀನಿ, ಇವಾಗಿನ ಕಾಲ ಹೆಂಗೆ ಬಂದಿದೆ ಅಂದರೆ, ತಾಯಿ ಹೆತ್ಬಿಟ್ಟು ಮಕ್ಕಳನ್ನ ಹೆಂಗೆ ನೋಡ್ಕೊತಾಳೆ. ಲಾಸ್ಟ್ಗೆ ಅವರು ನಮಗೆ ಒಂದು ತುತ್ತು ಅನ್ನ ಹಾಕ್ತಾರೆ ಅಂತ ಅವರು ಎಷ್ಟೆಷ್ಟೋ ಮಾಡಿರ್ತಾರೆ, ಅದನ್ನೆಲ್ಲ ಮರೆತುಬಿಟ್ಟು ಅವ್ರ ಜೀವನ ಅವ್ರು ನೋಡಿಕೊಂಡು ಈ ಥರ ತಾಯಿಂದಿರನ್ನ ರೋಡಿಗೆ ಬಿಡ್ತಿರಲ್ಲ. ನಿಮ್ಗೆ ಸ್ವಲ್ಪನೂ ಮನಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಿಮ್ಗೇನು ಇದೇ ಇಲ್ವಾ? ಈ ಥರ ಮಾಡ್ತಿರಲ್ಲ. ರೋಡಲ್ಲಿ ಹೋಗೋ ಬರೋ ಜನನೂ ಹಂಗೆ ಆಗ್ಬಿಟ್ಟಿದ್ದಾರೆ ಗೈಸ್. ಯಾರು ಆ ಅಮ್ಮನ ನೋಡ್ತಲ್ಲ, ಯಾರು ಏನು ಕೇಳ್ತಲ್ಲ. ಯಾರೋ ಒಬ್ಬೊಬ್ಬರು ಬಂದು ಊಟ ಕೊಡ್ತಾರೆ, ಅದನ್ನು ತೊಗೊಂಬಂದು ಕೊಟ್ಟರೆ ಆ ಅಮ್ಮ ತಿಂತಾ ಇದ್ದಾರೆ. ನಾನು ಕೇಳೋದು ಇಷ್ಟೇ, ದಯವಿಟ್ಟು ಹೆತ್ತು ತಾಯಿನ ರೋಡ್ಗೆ ಹಾಕ್ಬಿಡಿ. ಅವರು ನಿಮ್ಮ ಮೇಲೆ ಆಸೆ ಇಟ್ಕೊಂಡು ಒಂದು ಅನ್ನ ಹಾಕ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವರು ವಯಸ್ಸಾದ್ಮೇಲೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನಮಗೂ ವಯಸ್ಸಾದ್ಮೇಲೆ ಅವ್ರ ಕೈಲಿ ಮಾಡೋಕ್ಕಾದ್ರೆ, ಇವಾಗಿಂದ ಇದರಲ್ಲಿ ಎಷ್ಟೋ ಜನ ವಯಸ್ಸಾದ್ರೂ ಅಯ್ಯೋ ನನ್ನ ಮಕ್ಳಿಗೆ ಯಾಕೆ ತೊಂದರೆ ಅಂತ ಅವ್ರವರೇ ಮಾಡ್ಕೊಂಡು ತಿಂತಾ ಇದ್ದಾರೆ. ಈ ಥರ ಎಲ್ಲ ರೋಡಲ್ಲಿ ನಡೀತಾ ಇದೆ ಅಂತ. ಸೊ ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ. ದಯವಿಟ್ಟು ಯಾರನ್ನ ಇದ್ದರೆ ಈ ಅಮ್ಮನ ಬಂದು ಕರ್ಕೊಂಡು ಹೋಗಿ. ಇವ್ರು ಬಂದು ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಪಕ್ಕದ ರೋಡಲ್ಲಿದ್ದಾರೆ, ಪಕ್ಕದ ರೋಡಲ್ಲೇ ಓಡಾಡ್ತಾ ಇರೋದು. ರೋಸ್ ಮಾಂಟೋ ಸ್ಕೂಲ್ ಅಂತ ಬರುತ್ತೆ, ಅಲ್ಲಲ್ಲಿ ಬೋರ್ಡ್ಗಳಿರುತ್ತೆ ನೋಡಿ. ಯಾರನ್ನ ಇದ್ದರೆ ದಯವಿಟ್ಟು ಇವ್ರಿಗೆ ಹೆಲ್ಪ್ ಮಾಡಿ. ಇವ್ರನ್ನ ಎಲ್ಲನೂ ಕರ್ಕೊಂಡು ಸೇರಿಸಿ ಆ ಅಮ್ಮ ಅನಾಥಾಶ್ರಮ ಕರ್ಕೊಂಡು ಸೇರಿಸ್ತೀನಿ ಅಂದರೆ ಆ ಅಮ್ಮ ಬರ್ತಾ ಇಲ್ಲ.